ಸಿದ್ದರಾಮಯ್ಯ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ಒಬ್ಬ ಮಹಿಳಾ ಅಧಿಕಾರಿ ಮೇಲೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡದಲ್ಲದೆ ಒಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡು ಬಹುಕೋಟಿ ಮೂಡಾ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಮಾಜಿ ಆಯುಕ್ತ ನಟೇಶ್ ಆಡಿಯೋ ಬ್ಲಾಸ್ಟ್. ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ. ಮೂಡಾ ಸೈಟ್ ಹಂಚಿಕೆ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮಾಜಿ ಮೂಡಾ ಆಯುಕ್ತ ಡಿಬಿ ನಟೇಶ್ ತಮ್ಮ ಮುಂಬಡ್ತಿಗಾಗಿ ಶಾಲಿನಿ ರಜನೀಶ್ಗೆ 1,60,00,000 ರೂಪಾಯಿ ಲಂಚ ನೀಡಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ತಿಳಿಸಿದ್ದಾರೆ. ಲಂಚದ ಬಗ್ಗೆ ಮಾಹಿತಿ ಬಂದ ಮರುದಿನವೇ ನಟೇಶ್ಗೆ ಮುಂಬಡ್ತಿ ನೀಡಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಶಾಲಿನಿ ರಜನೀಶ್ರಿಂದ ಸ್ಪಷ್ಟೀಕರಣ ಕೋರಿ ಪತ್ರ ಬರೆದಿರುವ ಕೃಷ್ಣ ಪ್ರಕರಣದಿಂದ ಹೊರಬರಲು ನಟೇಶ್ ತಮ್ಮನ್ನ ಸಂಪರ್ಕಿಸಲು ಯತ್ನಿಸಿದ್ದರು ಎನ್ನಲಾದ ಆಡಿಯೋ ಕ್ಲಿಪ್ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ನನ್ನನ್ನು ಸಂಪರ್ಕಿಸಲು ನಟೇಶ್ ಯತ್ನ. ಸರ್, ಕೆಲವು ತಿಂಗಳ ಹಿಂದೆ ಏನು ಮೈಸೂರು ನಗರ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ನಟೇಶ್ ಅವರು ಅವರಿಗೆ ಆಪ್ತರಾಗಿರೋಂತಹ ಮತ್ತು ನನಗೂ ಪರಿಚಯ ಇರೋಂತಹ ಒಬ್ಬ ವ್ಯಕ್ತಿಗೆ ದೂರವಾಣಿ ಕರೆ ಮಾಡಿ ಹೇಗಾದ್ರೂ ಮಾಡಿ ನನ್ನನ್ನು ಅವರ ಬಳಿಗೆ ಕರ್ಕೊಂಡು ಬರೋದಕ್ಕೆ ಮಾತಾಡುವಂಥದ್ದು. ಅವರು ಆ ರೀತಿ ಹೇಳಾಗಿಲ್ಲ, ಸ್ನೇಹಮಯಿ ಕೃಷ್ಣ ಅದಕ್ಕೆಲ್ಲ ಒಪ್ಪಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಆಡಿಯೋ ನಂಗೆ ಸಿಕ್ಕಿದೆ ಇವಾಗ. ಆದರೆ ಅದರಲ್ಲಿ ಎಲ್ಲಾನು ಆಡಿಯೋ ನಾನು ಈ ಸಂದರ್ಭ ಬಿಡುಗಡೆ ಮಾಡಕ್ಕೆ ಸಾಧ್ಯ ಇಲ್ಲದ್ರಿಂದ, ಯಾಕಂದ್ರೆ ಅವರಿಗೆ ತೊಂದರೆ ಆಗೋ ಸಾಧ್ಯತೆ ಇರೋದ್ರಿಂದ ಕೆಲವು ಕ್ಷಣಗಳ ಆಡಿಯೋನ ಮಾತ್ರ ಅಂದ್ರೆ ನಟೇಶ್ ಅವರು ನನ್ನನ್ನು ತಮ್ಮ ಬಳಿಗೆ ಕರ್ಕೊಂಡು ಬರೋದಕ್ಕೆ ಏನು ಹೇಳಿದರೆ ಆ ಮಾತುಗಳನ್ನಷ್ಟೇ ನಾನು ಇವತ್ತು ಬಿಡುಗಡೆ ಮಾಡಿದ್ದೀನಿ. ಮೊದಲಿನಿಂದಲೂ ನನ್ನ ಮನವೊಲಿಕೆ ಯತ್ನ. ಸರ್, ಈ ಪ್ರಕರಣದ ದೂರು ಸಲ್ಲಿಸಿದ ದಿನದಿಂದ ಈ ತರ ಹಲವಾರು ವ್ಯಕ್ತಿಗಳಿಂದ ಆಮಿಷ ಒಡ್ಡುವಂತ ಪ್ರಯತ್ನಗಳು ನಿರಂತರ ಮಾಡ್ತಾ ಇದ್ದಾರೆ. ಸೊ ನಾನು ಅವತ್ತಿನ ನಿರಾಕರಿಸಿ ಬರ್ತಾನೆ ಇದ್ದೀನಿ. ಅವರು ಯಾವುದೇ ರೀತಿ ಆಮಿಷ ಒಡ್ಡಿದ್ರು ಕೂಡ ನಾನು ಅದಕ್ಕೆ ಒಳಗಾಗುವಂತನಲ್ಲ. ಈ ಪ್ರಕರಣದಲ್ಲಿ ನ್ಯಾಯ ಸಿಗೋವರೆಗೂ ನಾನು ನಿರಂತರವಾಗಿ ಕಾನೂನಾತ್ಮಕ ಹೋರಾಟನ ಮುಂದುವರಿಸಿಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳ ಸಂಚು. ಸರ್, ಇದರಿಂದ ಹೇಳ್ದಂಗೆ ಒಂದೇ ಆರೋಪಿ ಸಿದ್ದರಾಮಯ್ಯ ಅವರಿಂದ ಹಿಡಿದು ಇತರೆ ಎಲ್ಲ ಆರೋಪಿಗಳು ಕೂಡ ಸೇರ್ಕೊಂಡು ನನ್ನ ವಿರುದ್ಧ ಒಂದು ಸಂಚು ರೂಪಿಸಿರುವಂಥದ್ದು. ಆದರೆ ಹೇಗಾದ್ರೂ ಮಾಡಿ ಈ ಪ್ರಕರಣ ಹಿಂದೆ ಸರಿಸುವಂತ ಪ್ರಯತ್ನಗಳನ್ನು ನಿರಂತರ ಮಾಡ್ತಾ ಇದ್ದಾರೆ. ಸೊ ಹಲವಾರು ರೀತಿಯ ಪ್ರಯತ್ನ ಮಾಡಿದ್ರೆ ಆ ಒಂದು ಪ್ರಯತ್ನದಲ್ಲಿ ಇದು ಒಂದು ಕೂಡ. ಆದರೆ ಸ್ವತಃ ಡಿಬಿ ನಟೇಶ್ ಅವರೇ ನನ್ನನ್ನು ತಮ್ಮ ಬಳಿ ಕರೆಸುವಂತಹ ಪ್ರಯತ್ನ ಮಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಮೇಲೆ ಕೇಳಿಬಂದಿದ್ದ ಆರೋಪದ ಬಳಿಕ ಈಗ ಶಾಲಿನಿ ರಜನೀಶ್ ವಿರುದ್ಧವೂ ಆರೋಪ ಕೇಳಿಬಂದಿದೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿದ್ದರಾಮಯ್ಯ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ಒಬ್ಬ ಮಹಿಳಾ ಅಧಿಕಾರಿ ಮೇಲೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡದಲ್ಲದೆ ಒಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡು ಬಹುಕೋಟಿ ಮೂಡಾ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಮಾಜಿ ಆಯುಕ್ತ ನಟೇಶ್ ಆಡಿಯೋ ಬ್ಲಾಸ್ಟ್. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ. ಮೂಡಾ ಸೈಟ್ ಹಂಚಿಕೆ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮಾಜಿ ಮೂಡಾ ಆಯುಕ್ತ ಡಿಬಿ ನಟೇಶ್ ತಮ್ಮ ಮುಂಬಡ್ತಿಗಾಗಿ ಶಾಲಿನಿ ರಜನೀಶ್ಗೆ 1,60,00,000 ರೂಪಾಯಿ ಲಂಚ ನೀಡಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ತಿಳಿಸಿದ್ದಾರೆ. ಲಂಚದ ಬಗ್ಗೆ ಮಾಹಿತಿ ಬಂದ ಮರುದಿನವೇ ನಟೇಶ್ಗೆ ಮುಂಬಡ್ತಿ ನೀಡಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಶಾಲಿನಿ ರಜನೀಶ್ರಿಂದ ಸ್ಪಷ್ಟೀಕರಣ ಕೋರಿ ಪತ್ರ ಬರೆದಿರುವ ಕೃಷ್ಣ ಪ್ರಕರಣದಿಂದ ಹೊರಬರಲು ನಟೇಶ್ ತಮ್ಮನ್ನ ಸಂಪರ್ಕಿಸಲು ಯತ್ನಿಸಿದ್ದರು ಎನ್ನಲಾದ ಆಡಿಯೋ ಕ್ಲಿಪ್ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1.
ನನ್ನನ್ನು ಸಂಪರ್ಕಿಸಲು ನಟೇಶ್ ಯತ್ನ. ಸರ್, ಕೆಲವು ತಿಂಗಳ ಹಿಂದೆ ಏನು ಮೈಸೂರು ನಗರ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ನಟೇಶ್ ಅವರು ಅವರಿಗೆ ಆಪ್ತರಾಗಿರೋಂತಹ ಮತ್ತು ನನಗೂ ಪರಿಚಯ ಇರೋಂತಹ ಒಬ್ಬ ವ್ಯಕ್ತಿಗೆ ದೂರವಾಣಿ ಕರೆ ಮಾಡಿ ಹೇಗಾದ್ರೂ ಮಾಡಿ ನನ್ನನ್ನು ಅವರ ಬಳಿಗೆ ಕರ್ಕೊಂಡ್ಬರೋದಕ್ಕೆ ಮಾತಾಡುವಂಥದ್ದು. ಅವರು ಆ ರೀತಿ ಹೇಳೋಗಿಲ್ಲ, ಸ್ನೇಹ ಕೃಷ್ಣ ಒಪ್ಪಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಆಡಿಯೋ ನಂಗೆ ಸಿಕ್ಕಿದೆ ಇವಾಗ. ಆದರೆ ಅದರಲ್ಲಿ ಎಲ್ಲಾನು ಆಡಿಯೋ ನಾನು ಈ ಸಂದರ್ಭ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲದ್ರಿಂದ, ಯಾಕಂದ್ರೆ ಅವರಿಗೆ ತೊಂದರೆ ಆಗೋ ಸಾಧ್ಯತೆ ಇರೋದ್ರಿಂದ ಕೆಲವು ಕ್ಷಣಗಳ ಆಡಿಯೋನ ಮಾತ್ರ ಅಂದ್ರೆ ನಟೇಶ್ ಅವರು ನನ್ನನ್ನು ತಮ್ಮ ಬಳಿಗೆ ಕರ್ಕೊಂಡು ಬರೋದಕ್ಕೆ ಏನು ಹೇಳಿದರೆ ಆ ಮಾತುಗಳನ್ನಷ್ಟೇ ಬಿಡುಗಡೆ ಮಾಡಿದ್ದೀನಿ. ಮೊದಲಿನಿಂದಲೂ ನನ್ನ ಮನವೊಲಿಕೆ ಯತ್ನ. ಸರ್, ಈ ಪ್ರಕರಣದ ದೂರು ಸಲ್ಲಿಸಿದ ದಿನದಿಂದ ಈ ತರ ಹಲವಾರು ವ್ಯಕ್ತಿಗಳಿಂದ ಆಮಿಷ ಒಡ್ಡುವಂತ ಪ್ರಯತ್ನಗಳು ನಿರಂತರ ಮಾಡ್ತಾ ಇದ್ದಾರೆ. ಸೊ ನಾನು ಅವತ್ತಿನ ನಿರಾಕರಿಸಿ ಬರ್ತಾನೆ ಇದ್ದೀನಿ. ಅವರು ಯಾವುದೇ ರೀತಿ ಆಮಿಷ ಒಡ್ಡಿದ್ರು ಕೂಡ ನಾನು ಅದಕ್ಕೆ ಒಳಗಾಗುವಂತನಲ್ಲ. ಈ ಪ್ರಕರಣದಲ್ಲಿ ನ್ಯಾಯ ಸಿಗೋವರೆಗೂ ನಾನು ನಿರಂತರವಾಗಿ ಕಾನೂನಾತ್ಮಕ ಹೋರಾಟನ ಮುಂದುವರಿಸಿಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳ ಸಂಚು. ಸರ್, ಇದರಿಂದ ಹೇಳ್ದಂಗೆ ಒಂದೇ ಆರೋಪಿ ಸಿದ್ದರಾಮಯ್ಯ ಅವರಿಂದ ಹಿಡಿದು ಇತರ ಎಲ್ಲ ಆರೋಪಿಗಳು ಕೂಡ ಸೇರ್ಕೊಂಡು ನನ್ನ ವಿರುದ್ಧ ಒಂದು ಸಂಚು ರೂಪಿಸಿರುವಂಥದ್ದು. ಆದರೆ ಹೇಗಾದ್ರೂ ಮಾಡಿ ಈ ಪ್ರಕರಣ ಹಿಂದೆ ಸರಿಸುವಂತ ಪ್ರಯತ್ನಗಳು ನಿರಂತರ ಮಾಡ್ತಾ ಇದ್ದಾರೆ. ಸೊ ಹಲವಾರು ರೀತಿಯ ಪ್ರಯತ್ನ ಮಾಡಿದ್ರೆ ಆ ಒಂದು ಪ್ರಯತ್ನದಲ್ಲಿ ಇದು ಒಂದು ಕೂಡ. ಅಂದರೆ ಸ್ವತಃ DB ನಟೇಶ್ ಅವರೇ ನನ್ನನ್ನು ತಮ್ಮ ಬಳಿ ಕರೆಸುವಂತ ಪ್ರಯತ್ನ ಮಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಮೇಲೆ ಕೇಳಿಬಂದಿದ್ದ ಆರೋಪದ ಬಳಿಕ ಈಗ ಶಾಲಿನಿ ರಜನೀಶ್ ವಿರುದ್ಧವೂ ಆರೋಪ ಕೇಳಿಬಂದಿದೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿದ್ದರಾಮಯ್ಯ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ಒಬ್ಬ ಮಹಿಳಾ ಅಧಿಕಾರಿ ಮೇಲೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡದಲ್ಲದೆ ಒಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಬಹುಕೋಟಿ ಮೂಡಾ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಮಾಜಿ ಆಯುಕ್ತ ನಟೇಶ್ ಆಡಿಯೋ ಬ್ಲಾಸ್ಟ್. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ. ಮೂಡಾ ಸೈಟ್ ಹಂಚಿಕೆ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮಾಜಿ ಮೂಡಾ ಆಯುಕ್ತ DB ನಟೇಶ್ ತಮ್ಮ ಮುಂಬಡ್ತಿಗಾಗಿ ಶಾಲಿನಿ ರಜನೀಶ್ಗೆ 1,60,00,000 ರೂಪಾಯಿ ಲಂಚ ನೀಡಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ತಿಳಿಸಿದ್ದಾರೆ. ಲಂಚದ ಬಗ್ಗೆ ಮಾಹಿತಿ ಬಂದ ಮರುದಿನವೇ ನಟೇಶ್ಗೆ ಮುಂಬಡ್ತಿ ನೀಡಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಶಾಲಿನಿ ರಜನೀಶ್ರಿಂದ ಸ್ಪಷ್ಟೀಕರಣ ಕೋರಿ ಪತ್ರ ಬರೆದಿರುವ ಕೃಷ್ಣ ಪ್ರಕರಣದಿಂದ ಹೊರಬರಲು ನಟೇಶ್ ತಮ್ಮನ್ನ ಸಂಪರ್ಕಿಸಲು ಯತ್ನಿಸಿದ್ದರು ಎನ್ನಲಾದ ಆಡಿಯೋ ಕ್ಲಿಪ್ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ನನ್ನನ್ನು ಸಂಪರ್ಕಿಸಲು ನಟೇಶ್ ಯತ್ನ. ಸರ್, ಕೆಲವು ತಿಂಗಳ ಹಿಂದೆ ಏನು ಮೈಸೂರು ನಗರ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ನಟೇಶ್ ಅವರು ಅವರಿಗೆ ಆಪ್ತರಾಗಿರೋಂತಹ ಮತ್ತು ನನಗೂ ಪರಿಚಯ ಇರೋಂತಹ ಒಬ್ಬ ವ್ಯಕ್ತಿಗೆ ದೂರವಾಣಿ ಕರೆ ಮಾಡಿ ಹೇಗಾದ್ರೂ ಮಾಡಿ ನನ್ನನ್ನು ಅವರ ಬಳಿಗೆ ಕರ್ಕೊಂಡು ಬರೋದಕ್ಕೆ ಮಾತಾಡುವಂಥದ್ದು. ಅವರು ಆ ರೀತಿ ಹೇಳೋಗಿಲ್ಲ, ಸ್ನೇಹ ಕೃಷ್ಣ ಒಪ್ಪಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಆಡಿಯೋ ನಂಗೆ ಸಿಕ್ಕಿದೆ ಇವಾಗ. ಆದರೆ ಅದರಲ್ಲಿ ಎಲ್ಲಾನು ಆಡಿಯೋ ನಾನು ಈ ಸಂದರ್ಭ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲದ್ರಿಂದ, ಯಾಕಂದ್ರೆ ಅವರಿಗೆ ತೊಂದರೆ ಆಗೋ ಸಾಧ್ಯತೆ ಇರೋದ್ರಿಂದ ಕೆಲವು ಕ್ಷಣಗಳ ಆಡಿಯೋನ ಮಾತ್ರ ಅಂದ್ರೆ ನಟೇಶ್ ಅವರು ನನ್ನನ್ನು ತಮ್ಮ ಬಳಿಗೆ ಕರ್ಕೊಂಡು ಬರೋದಕ್ಕೆ ಏನು ಹೇಳಿದರೆ ಆ ಮಾತುಗಳನ್ನಷ್ಟೇ ಬಿಡುಗಡೆ ಮಾಡಿದ್ದೀನಿ. ಮೊದಲಿನಿಂದಲೂ ನನ್ನ ಮನವೊಲಿಕೆ ಯತ್ನ. ಸರ್, ಈ ಪ್ರಕರಣದ ದೂರು ಸಲ್ಲಿಸಿದ ದಿನದಿಂದ ಈ ತರ ಹಲವಾರು ವ್ಯಕ್ತಿಗಳಿಂದ ಆಮಿಷ ಒಡ್ಡುವಂತ ಪ್ರಯತ್ನಗಳು ನಿರಂತರ ಮಾಡ್ತಾ ಇದ್ದಾರೆ. ಸೊ ನಾನು ಅವತ್ತಿನ ನಿರಾಕರಿಸಿ ಬರ್ತಾನೆ ಇದ್ದೀನಿ. ಅವರು ಯಾವುದೇ ರೀತಿ ಆಮಿಷ ಒಡ್ಡಿದ್ರು ಕೂಡ ನಾನು ಅದಕ್ಕೆ ಒಳಗಾಗುವಂತನಲ್ಲ. ಈ ಪ್ರಕರಣದಲ್ಲಿ ನ್ಯಾಯ ಸಿಗೋವರೆಗೂ ನಾನು ನಿರಂತರವಾಗಿ ಕಾನೂನಾತ್ಮಕ ಹೋರಾಟನ ಮುಂದುವರಿಸಿಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳ ಸಂಚು. ಸರ್, ಇದರಿಂದ ಹೇಳ್ದಂಗೆ ಒಂದೇ ಆರೋಪಿ ಸಿದ್ದರಾಮಯ್ಯ ಅವರಿಂದ ಹಿಡಿದು ಇತರ ಎಲ್ಲ ಆರೋಪಿಗಳು ಕೂಡ ಸೇರ್ಕೊಂಡು ನನ್ನ ವಿರುದ್ಧ ಒಂದು ಸಂಚು ರೂಪಿಸಿರುವಂಥದ್ದು. ಆದರೆ ಹೇಗಾದ್ರೂ ಮಾಡಿ ಈ ಪ್ರಕರಣ ಹಿಂದೆ ಸರಿಸುವಂತ ಪ್ರಯತ್ನಗಳು ನಿರಂತರ ಮಾಡ್ತಾ ಇದ್ದಾರೆ. ಸೊ ಹಲವಾರು ರೀತಿಯ ಪ್ರಯತ್ನ ಮಾಡಿದ್ರೆ ಆ ಒಂದು ಪ್ರಯತ್ನದಲ್ಲಿ ಇದು ಒಂದು ಕೂಡ. ಅಂದರೆ ಸ್ವತಃ DB ನಟೇಶ್ ಅವರೇ ನನ್ನನ್ನು ತಮ್ಮ ಬಳಿ ಕರೆಸುವಂತ ಪ್ರಯತ್ನ ಮಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಮೇಲೆ ಕೇಳಿಬಂದಿದ್ದ ಆರೋಪದ ಬಳಿಕ ಈಗ ಶಾಲಿನಿ ರಜನೀಶ್ ವಿರುದ್ಧವೂ ಆರೋಪ ಕೇಳಿಬಂದಿದೆ.
ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.